ಗುಡ್ ಮಾರ್ನಿಂಗ್. ಇವತ್ತು ಒಂದು ಫಂಕ್ಷನಿಗೆ ಹೋಗಬೇಕು ನಾನು. ಆ್ಯಕ್ಚುಲಿ ಶಿವಮೊಗ್ಗದ ಸರ್ಜಿ ಕಲ್ಯಾಣ ಮಂಟಪದಲ್ಲಿದೆ. ಸೊ ಆ ಫಂಕ್ಷನ್ನಿಗೆ ನಮ್ಮನೆಯಲ್ಲೇ ಫಂಕ್ಷನ್ ಇರೋ ಥರ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ಜೋರು ಇರ್ತದೆ ಆ್ಯಕ್ಚುಲಿ ಫಂಕ್ಷನ್ ಎಲ್ಲ ಕೂಡ. ನಾನು ನಿಮಗೆ ಸಂಜೆ ಹೋಗ್ತಾ ಇರೋದು, ಸಂಜೆ ಆ್ಯಕ್ಚುಲಿ ಫಂಕ್ಷನ್ ಇರೋದು. ಸಂಜೆ ನಾನು ನಿಮಗೆ ಫಂಕ್ಷನ್ನ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ. ಬಿಕಾಸ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಬೇಕಾದವ್ರದ್ದೊಂದು ಫಂಕ್ಷನ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದು ಯಾರು ಏನು ಅಂತ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಈವ್ನಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಆಟ ಆಡಿಸ್ತಾ ಇದ್ದಾಳೆ ಇನ್ನೊಂದು ದೊಡ್ಡ ಮಗಳು ಚಿಕ್ಕ ಮಗಳನ್ನ. ತಳ್ಳಿ ಇಂಚೂರು ಕೆಂಚಿ ಕ್ಲಾಪ್ಸ್ ಹಾಕು ಪಾಪ. ಈ ಕ್ಲಾಪ್ಸ್ ಹಾಕು. ತಿರ್ಗು ಈ ಕಡೆ ತಿರ್ಗು, ತಿರ್ಗು ಈ ಕಡೆ ತಿರ್ಗು. ನೀನು ಹಾಕು ಕ್ಲಾಪ್ಸ್ ಹಾಕು. ನಿನ್ ಕ್ಲಾಪ್ಸ್ ಹಾಕ್ರಿ, ಇಬ್ರು ಕ್ಲಾಪ್ಸ್ ಹಾಕಿ. ಹಾಕು ಇಂಚೂರು ಜೋರಾಗಿ ಹಾಕು, ಜೋರಾಗಿ ಹಾಕು. ಕೆಂಚಿ ನೋಡ್ಲಿ, ಕೆಂಚಿ ಕ್ಲಾಪ್ಸ್ ಹಾಕು ಅನ್ನು. ಸಾಕು, ಪಾಪುಗೆ ಹಾಕ ಕೇಳು. ಕೆಂಚಿ ಕ್ಲಾಪ್ಸ್ ಹಾಕು ಅನ್ನು. ಕರ್ಕಬಾ. ನೋಡಿ, ಇನ್ನೂ 1 ವರ್ಷನೂ ಕಂಪ್ಲೀಟ್ ಆಗಿಲ್ಲ, ಆಗಲೇ ಎಲ್ಲ ಗೊತ್ತಾಗ್ತದೆ ಕೆಂಚಿಗೆ. ಕ್ಲಾಪ್ಸ್ ಹಾಕೋದು ಎಲ್ಲನೂ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನನ್ನ ದೊಡ್ಡ ಮಗಳು ಕಿವಿ ಓಲೆ ಹಾಕೊಳ್ಳೋ ಥರ ರೆಡಿ ಆಗ್ತಾ ಇದ್ದಾಳೆ ನೋಡಿ. ಕೆಂಚಿಗೆ ಮುತ್ತ ಕೊಡು, ಹಗ್ ಮಾಡು. ಐ ಲವ್ ಯು ಅನ್ನು. ನೋಡಿ ಅಕ್ಕ ತಂಗಿರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕೆಂಚಿ ಪಪ್ಪು ಕ್ಲಾಪ್ಸ್. ಬಾಯ್ ಮಾಡು ಕೆಂಚಿ. ಬಾಯ್ ಕೆಂಚಿ. ಬಾಯ್ ಅನ್ನ ಅನ್ನೆ ಕೆಂಚಿ. ಬಾಯ್ ಅನ್ನೆ ಕೆಂಚಿ. ಓಕೆ, ನಂದು ಇವಾಗ ಎಲ್ಲ ಕೆಲಸ ಮುಗ್ದಿದೆ. ಜಸ್ಟ್ ಇವಾಗಷ್ಟೇ ಸ್ನಾನ ಆಯಿತು. ಒಂದು ಲೋಟ ಹಾಟ್ ವಾಟರ್ ಕುಡಿದು ಆರಾಮಾಗಿ ಕೂತಿದ್ದೀನಿ. ಸೊ ಕೃಷ್ಣ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೊ ಕೃಷ್ಣ ಬಂದ ಮೇಲೆ ನಾವು ಹೊರಡ್ತೀವಿ ಇಲ್ಲಿಂದ ರೆಡಿಯಾಗಿ. ಸೊ ವೇಟಿಂಗ್ ಫಾರ್ ಕೃಷ್ಣ. ಸೊ ನನಗಂತೂ ಇವತ್ತು ಎಲ್ಲ ಕೆಲಸ ಮುಗಿಸಿ ಸುಸ್ತಾಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ಬಿಟ್ಟರೆ ಸಾಕು ಮಲ್ಕೊಂಬೇಡ ಅನ್ನೋಷ್ಟು ನಿದ್ದೆ ಬರ್ತಾ ಇದೆ. ಬಟ್ ಏನು ಮಾಡೋದು, ಹೋಗಲೇಬೇಕಲ್ಲ. ಸೊ ಮಲ್ಗ್ತಾ ಇಲ್ಲ ಆ್ಯಕ್ಚುಲಿ. ಅದು ಟೈಮ್ ಆಗ್ತಾ ಉಂಟು. ಎಂತ ಲಿಫ್ಟಿಗೆ ಹಚ್ತಾ ಇದ್ದಾಳೆ ನನ್ನ ಮಗಳು. ಎಂತ ಉಂಟದು ಕೈನಲ್ಲಿ? ತೋರಿಸಿಲಿ ಹೇಳು ಹೇಳಲ್ಲಿ ಏನದು ಕೈನಲ್ಲಿ ತೋರಿಸು. ಎಂಥದ್ದು ಬಣ್ಣ ಹಚ್ಕೊಂಡೈತೆ, ಅದನ್ನ ಲಿಫ್ಟಿಕ್ ಅಂತ ತೋರಿಸ್ತಾ ಇದ್ದಾಳೆ ನನ್ನ ಮಗಳು. ಚೆನ್ನಾಗಿ ನಮ್ಮ. ಸೊ ನೋಡಿ, ನಮ್ಮ ಕೆಂಚಿ ಕೂಡ ರೆಡಿಯಾಗಿದ್ದಾಳೆ. ರಪ್ಪನ ಕಾಯ್ತಾ ಇದ್ದಾಳೆ. ಯಾರಿಗೂ ಇನ್ನೂ ಬಟ್ಟೆ ಹಾಕಿಲ್ಲ. ರಪ್ಪ ಬಂದ್ಮೇಲೆ ಎಲ್ಲರಿಗೂ ಹೊಸ ಬಟ್ಟೆ ಹಾಕ್ತೀನಿ. ಕೆಂಚಿ ಯಾಕೆ ಕೆಂಚಿ ಅಳ್ತಿದ್ಯಾ? ಕೆಂಚಿ ನೋ ಸಾರಿ ಕೇಳು ಪಾಪ, ಸಾರಿ ಕೇಳು. ಅದು ನಮ್ಮ ಕೆಂಚಿ ಕೈನ ರೊಕ್ಕ ತುಳಿದು ಬಿಟ್ರು, ಅದಕ್ಕೆ ನೋವಾಯ್ತು. ಹಂಗಾಗಿ ಪಾಪ ಅಳ್ತಾ ಇದ್ದಾಳೆ. ಸಾರಿ ಕೇಳಮ್ಮ, ಸಾರಿ. ಕೆಂಚಿಗೆ
ಚಾಚು ತಾ 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 ಚಾಕು. ಸೊ ಕೃಷ್ಣ ಬರಲಿಕ್ಕೆ ಇನ್ನೂ ತುಂಬ ಟೈಮ್ ಹಿಡಿತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟರೊಳಗಡೆ ರೆಡಿಯಾಗಿ ಬಿಡೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ನೋಡಿ ತಲೆಗೆ ಮೊಸರು ಹಾಕಿದ್ದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಆಯಿಲ್ ಹಾಕಿರಲಿಲ್ಲ, ಒಂಥರ ರಫ್ ಥರ ಅನಿಸಿತ್ತು. ಈಗ ಎಲ್ಲಿ ಹಾಕ್ಕೊಂಡು ಅಷ್ಟು ಟೈಮ್ ಇರಲಿಲ್ಲ ಹೇಳ್ಬೇಕಂದ್ರೆ. ಸೊ ಅದಕ್ಕೇ ಮೊಸರನ್ನ ಅಪ್ಲೈ ಮಾಡಿದ್ದೆ. ಸೊ ಸಾಫ್ಟಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ಹೇರ್ಸು. ಆ್ಯಕ್ಚುಲಿ ಇನ್ನೊಂದು 4 ವರ್ಷ ಆಗಿತ್ತು ನಾನು ಮೊಸರನ್ನ ಹಾಕಿರಲಿಲ್ಲ ತಲೆಗೆ. ಸೊ ಇವತ್ತು ಹಾಕಿದ್ದೀನಿ ಹೇಳಬೇಕು ಅಂದೆ. ಸೊ ಓಕೆ, ರೆಡಿ ಆಗೋಣ ಇವಾಗ. ಒಂದೊಂದೇ ಒಡವೆಗಳ್ನ ಹಾಕ್ಕೊಂಡು. ಇದು ನಾನು ಆ್ಯಕ್ಚುಲಿ ನನ್ನ ಸೀಮಂತಕ್ಕೆ ಹಾಕಿದ್ದು, ಮತ್ತು ಈಗಲೇ ಹಾಕ್ತಾ ಇರೋದು. ಹಾಕೇ ಇರಲಿಲ್ಲ ಹೇಳಬೇಕಂದ್ರೆ. ತುಂಬ ಲಾಂಗ್ ಟೈಮ್ ಆಯಿತು. ಎಲ್ಲಿ ನನಗೆ ಇಷ್ಟನೇ ಆಗೋದಿಲ್ಲ ಆ್ಯಕ್ಚುಲಿ ಹಾಕಲಿಕ್ಕೆ. ಸೊ ಈ ಥರ ಏನಾದರೂ ಫಂಕ್ಷನ್ಸ್ಗಳು ಬಂದಾಗ ಹಾಕೋದು. ಹೋಗುತ್ತೋ ಇಲ್ಲೋ ಅದು ತುಂಬ ಲಾಂಗ್ ಟೈಮ್ ಆಯ್ತಲ್ಲ, ಹೋಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಈ ಕಡೆಗಾದರೆ ಹೋಗುತ್ತಾ ನೋಡ್ತೀನಿ. ಒಂದಕ್ಕೆ ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತದೆ ನಾರ್ಮಲಿ. ಇನ್ನೊಂದಕ್ಕೆ ಹೋಗ್ಬೇಕಾದ್ರೇ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಬೇಕಂದ್ರೆ. ಡೈಲಿ ವೇರ್ಗೆ ಚಿಕ್ಕ ಚಿಕ್ಕದು ಹಾಕಿ ಹೋಗ್ತಿಲ್ಲ. ಅಯ್ಯೋ ಹೋಗ್ತಿಲ್ವೇ. ಹೋಗಿ ಹೋಗು ಹೋಗು ಹೋಗೋ. ಅವು ನೋವ್ತಾ ಇದೆ ಆ್ಯಕ್ಚುಲಿ. ಹೋಗ್ತಿಲ್ಲ. ಇನ್ನೊಮ್ಮೆ ಟ್ರೈ ಮಾಡಿ ನೋಡ್ತೀನಿ. ನೋವಿ. ಸೊ ಹೋಗ್ತಾ ಇಲ್ಲ. ಓಕೆ, ಒಂದು ಕೆಲಸ ಮಾಡೋಣ. ಫಸ್ಟು ನಾನು ಪಾಣಿ ಹಾಕ್ಬಿಡ್ತೀನಿ ಒಂಥರ. ಮೋಸ್ಟ್ಲಿ ಅದರಿಂದ ಏನಾದರೂ ವರ್ಕೌಟ್ ಆಗ್ಬೋದಾ ಅಂತ ನೋಡುವ. ಪಾಣಿ ಬಂತು. ಈಗ ಜುಮ್ಕಿ. ಎಸ್ 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 ಸ್ವಲ್ಪ ತೆಗಿಸಿದ್ದೀನಿ. ಇದು ಒಂದು ಬಂತು. ಸದ್ಯ ಒಂದು ಬಂತು. ಓಕೆ, ಬಟನ್ಸ್ ಹಾಕ್ಬಿಡ್ತೀನಿ, ತುಂಬ ಫಿಟ್ಟಾಗಿ ಚೆನ್ನಾಗಿ ಇರ್ತದೆ ಅಂತ. ಒಂದೇನೋ ಆಯಿತು. ಈಗ ಇನ್ನೊಂದು ಏನಾಗ್ತದೆ ನೋಡಬೇಕು. ಓಕೆ ಓಕೆ, ಚೆನ್ನಾಗಿದೆ. ಇನ್ನೊಂದು ಈಗ ಹಾಗೆ ಮಾಡ್ತೀನಿ. ಧೂಳ ಸರಿ ಆರಾಮಾಗಿ ಹೋಯ್ತು. ಚೆನ್ನಾಗಾಯ್ತಲ್ಲ. ಓಕೆ, ಈಗ ಇದು ನನ್ನ ಡೈಲಿ ವೇರ್ ಮಾಂಗಲ್ಯ ಚೈನ್. ಸೊ ಇವತ್ತು ಇದಕ್ಕೆ ರಜಾ ಕೊಡ್ತಾ ಇದ್ದೀನಿ. ಇವಾಗ ನಾನು ದೊಡ್ಡದು ಹಾಕ್ತಾ ಇದ್ದೀನಿ.
ಸಿಕ್ಕಾಪಟ್ಟು ಬಂತು ಹೊರಗೆ ಬಂತು. ಓಕೆ ಬಂತು. ಸೊ ಇದು ನನ್ನ ಮಾಂಗಲ್ಯ ಸರ ಆ್ಯಕ್ಚುಲಿ. ಇದು ಕೂಡ ಎಲ್ಲಾದರೂ ಫಂಕ್ಷನಿಗೆ ಹೋಗ್ತಾನೆ ಬೀರುವಿಂದ ಹೊರಗಡೆ ಬರೋದು. ಎಸ್, ಚೆನ್ನಾಗಿ ಕಾಣ್ತಿದ್ದಿಲ್ಲ ಕುತ್ತಿಗೆನೇ ಒಂಥರ ನೋಡಿ. ಅಪರೂಪಕ್ಕೆ ಹಾಕಿದ್ರೆ ಎಲ್ಲ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ಇದು ನನ್ನ ಎಂಗೇಜ್ಮೆಂಟ್ ರಿಂಗು. ಸೊ ನನ್ನ ಗಂಡ ಹಾಕಿದ್ದು ಈ ಉಂಗುರಕ್ಕೆ ಹಾಕ್ತೀನಿ. ಎಂಗೇಜ್ಮೆಂಟ್ ರಿಂಗೂ ಹಾಕಕ್ಕೆ ಹೋಗಲ್ಲ. ಸೊ ಇದೊಂದು ಉಂಗುರ ನೋಡಿ, ಇದು ನಾನು ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀರಲ್ಲ, ಅವರು ನನ್ನ ಮದುವೆಗೆ ಇದನ್ನು ಪ್ರೆಸೆಂಟ್ ಮಾಡಿದರು. ನಾ ಇನ್ನೂ ಯಾರು ಅಂತ ಹೇಳಿಲ್ಲ ಅಲ್ಲ ನಿಮಗೆ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಓಕೆ, ಈಗ ಒಂದು ಶಾರ್ಟ್ ಚೈನ್ ಹಾಕ್ಕೊಳ್ಳೋಣ. ಇದು ನನ್ನ ಮಗಳದು, ಅವಳಿಗೀಗ ಹಾಕಲ್ಲ, ಅದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ. ತಾಳಿ ಸರ ಜೊತೆ ಯಾವಾಗಲೂ ಒಂದು ಶಾರ್ಟ್ ಚೈನ್ ಹಾಕೋದು ತುಂಬ ಚೆನ್ನಾಗಿರ್ತದೆ. ಮದುವೆ ಆದ ಲೇಡೀಸ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಕ್ಚುಲಿ. ಸೊ ಹೌದಲ್ಲ, ನಾನು ಆ್ಯಕ್ಚುಲಿ ಈಗ ನೆಕ್ಲೆಸ್ ಹಾಕೋಣ ಅಂತ ಇದ್ದೀನಿ. ಈ ಸರ ನೋಡ್ತೀನಿ ಆಮೇಲೆ ಎಂತ ಮಾಡೋದು ಅಂತ ಹೇಳಿ. ನನಗೆ ಈಗ ಹೊಳಿತು ನೆಕ್ಲೆಸ್ ಹಾಕೋಣ ಅಂತ ಇದ್ನಲ್ಲ ಅಂತ ಹೇಳಿ. ಸರಿ ಆಯಿತು. ಓಕೆ, ಸರಿ, ಈಗ ಮತ್ತೆ ರೆಡಿ ಆಗೋಣ. ಇನ್ನೊಂದಿಷ್ಟು ಅಂತಂದರೆ ಫೇಸ್ ಮೇಕಪ್. ಸೊ ಓಕೆ, ನಾನೀಗ ಮತ್ತೆ ರೆಡಿಯಾಗಿ ಬರ್ತೇನೆ. ಬಂತು ಭೀಮ ಬಂತು, ಕಳ ಕಳ ನಮ್ದು ಭೀಮ. ಭೀಮ ಒಂಚೂರಿಂದ ಹೋಗು ಭೀಮ. ಅಮ್ಮ ನೋಡು, I love you, Papaka. I love you. Apa? Bye. Bye. ಓಕೆ, ನಾವು ಫೈನಲ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ. ತಮಾಷೆ ಏನಪ್ಪ ಅಂತ ಅಂದರೆ, ನಾನು ಮದುವೆ ನಡೀತಾ ಇರೋದು ಸರ್ಜಿ ಕಲ್ಯಾಣ ಮಂಟಪದಲ್ಲಿ ಅಂತ ಅಂದ್ಕೊಂಡು ಸೀದಾ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಫುಲ್ ಕ್ಲೋಸ್ ಮಾಡಿದರು. ಅಲ್ಲಿ ಫೋನ್ ಮಾಡಿದ್ವಿ ಎಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು. ಅಲ್ಲಿ ನಮಗೆ ಕಂಟ್ರಿ ಕ್ಲಬ್ ಅಂತ ಗೊತ್ತಾಯಿತು. ಸೊ ತಿರ್ಗಾ ನಾವು ಕಂಟ್ರಿ ಕ್ಲಬ್ಗೆ ವಾಪಸ್ ಹೋದ್ವಿ. ಸೊ ಈ ರೀತಿ ಒಂದು ಸುತ್ತಾಟ ಆಗೋಗ್ಬಿಟ್ಟಿತ್ತು ನಮ್ದು. ಆ್ಯಕ್ಚುಲಿ ಒಳ್ಳೆ ತಮಾಷೆ ಆಗೋಗ್ಬಿಟ್ಟಿತ್ತು. ನನ್ನ ಮಗಳಂತೂ ಬೆಳಗ್ಗಿಂದ ಮಲಗಿರಲಿಲ್ಲ, ಬರೀ ಆಟ ಆಡ್ತಾನೇ ಇದ್ಲು. ಎಷ್ಟು ಹೇಳಿದರೂ ಮಲ್ಕೊಂಡ್ಲೇ ಇಲ್ಲ. ಕೊನೆ ಕಾರ್ನಲ್ಲಿ ಮಲ್ಕೊಂಡ್ಲು. ಸೊ ಈಗ ನಾವು ಬಂದ್ವಿ ಇಲ್ಲಿಗೆ. ಅಶೋಕಾನಂದ್ ಇವರು, ನಾನು ಮುಂಚೆ ಅಂದರೆ ಮದುವೆಗೂ ಮುಂಚೆ ಒಂದು ಹಾರ್ನಳ್ಳಿ ಜ್ಯುವೆಲರಿ ಶಾಪ್ನಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಜ್ಯುವೆಲರಿ ಶಾಪ್ನ ಓನರ್ ಇವರು. ಅವರ 2ನೇ ಮಗಳ ಮದುವೆ ಇಲ್ಲಿ ನಡೀತಾ ಇರೋದು, ಶ್ರುತಿ ಅಂತ ಹೇಳಿಬಿಟ್ಟು. ಮದುವೆನ ಮನೆಯಲ್ಲೇ ಮಾಡಿದ್ದಾರೆ. ಇಲ್ಲಿ ಒಂದು ಸಣ್ಣದಾಗಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಎಲ್ಲರಿಗೋಸ್ಕರ. ನಮ್ಮ ದಿಯಾ ಅಂತೂ ತುಂಬ ಸುಸ್ತಾಗಿಬಿಟ್ಟಿದ್ಲು. ಆಲ್ಮೋಸ್ಟ್ ಅಲ್ಲಿಗೆ ಎಂಟ್ರಿ ಆಗೋ ಅಷ್ಟೊತ್ತಿಗೆ ತುಂಬ ವಾಂತಿ ಮಾಡಿ ತುಂಬ ಸುಸ್ತಾಗಿದ್ಲು. ನಮ್ಮ ಪಾಪಕ್ಕ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು ಅಲ್ಲಿ.
ಅವಳಿಗೆ ಯಾವಾಗಲೂ ಹಾಗೇನೆ, ಹೊರಗಡೆ ಹೋಗಿಬಿಟ್ವಿ ಅಂದರೆ ತುಂಬ ಖುಷಿ, ಎಂಜಾಯ್ ಮಾಡ್ತಿರ್ತಾಳೆ ಅವಳು ಯಾವಾಗಲೂ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಅದ್ಧೂರಿಯಾಗಿ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ. ಜಾಸ್ತಿ ನಾನು ಸರಿಯಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಮತ್ತು ನಾವು ಹೆಚ್ಚೊತ್ತು ಕೂಡ ಅಲ್ಲಿ ಇರಲಿಲ್ಲ ಹೇಳಬೇಕಂದ್ರೆ, ಹಿಂಗೆ ಹೋಗಿದ್ದು ಹಂಗೆ ಬಂದಿದ್ದು ಅಷ್ಟೇ ಆಗಿದ್ದಲ್ಲಿ, ಬಿಕಾಸ್ ಮಗಳಿಗೆ ಆರಾಮ ಇರಲಿಲ್ವಲ್ಲ, ಹಾಗಾಗಿ. ಹುಡುಗ ಹುಡುಗಿ ಒಂದು ಫೋಟೋನ ನಾನು ಅಲ್ಲಿ ಸರಿಯಾಗಿ ತೆಗಿಲಿಕ್ಕಾಗಲಿಲ್ಲ ಆ್ಯಕ್ಚುಲಿ, ಹಾಗಾಗಿ ಅವ್ರದ್ದು ಒಂದು ಸಣ್ಣ ಫೋಟೋನ ಇದರಲ್ಲಿ ಹಾಕಿದ್ದೀನಿ. ಇದೇ ಫೋಟೋ ಅದು. ಮಗಳು ಅಂತೂ ತುಂಬಾ ಸುಸ್ತಾಗಿದ್ಲು, ಸೊ ಕೃಷ್ಣನೇ ಪೂರ್ತಿ ಅವಳನ್ನು ನೋಡ್ಕೊಂಡಿದ್ದು ಪಾಪ. ಸೊ ಎಲ್ಲೂ ಬಿಟ್ಟಿರಲಿಲ್ಲ ಮಗಳನ್ನು. ಅವಳು ಕೂಡ ತುಂಬಾ ವಾಂತಿ ಮಾಡಿಕೊಂಡು ಸುಸ್ತಾಗಿ ಅವಳು ಅಳ್ತಾನೇ ಇದ್ಲು. ಅವಳಿಗೆ ಸಮಾಧಾನ ಆಗ್ತಾನೇ ಇರಲಿಲ್ಲ, ಎಷ್ಟು ಸಮಾಧಾನ ಮಾಡಿದರೂ ಕೂಡ. ಕೃಷಿ ತನಗೆ ಈ ರೀತಿ ಎಲ್ಲ ಹುಡುಗಿರು ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ ಆ್ಯಕ್ಚುಲಿ. ಸೊ ಅವ್ರನ್ನೆಲ್ಲ ನೋಡಿ ಒಂಥರ ಖುಷಿ ಆಗ್ತಿತ್ತು, ಅವ್ರ ಜೊತೆ ಆಟ ಆಡಬೇಕು ಅಂತ ಅನ್ನಿಸ್ತಿತ್ತು ಅವಳಿಗೆ. ಪಾಪ ಸುಮ್ಮನೆ ನೋಡ್ತಾ ನಿಂತಿತ್ತು. ಸೊ ಕೊನೆಯದಾಗಿ ನಾವೊಂದು ಹುಡುಗಿಗೆ ವಿಶ್ ಆದರೂ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಅದು ಸಹ ಆಗಲಿಲ್ಲ. ನೋಡ್ತಿರ್ಬೋದು ದಿಯಾ ಅಳ್ತಾನೇ ಇದ್ದಾಳೆ ಆ್ಯಕ್ಚುಲಿ. ಅತ್ತಿ ತುಂಬ ಸುಸ್ತಾಗಿಬಿಟ್ಟಿದ್ಲು. ಸೊ ಹಾಗಾಗಿ ನಾವು ಅಲ್ಲಿಂದ ಹೊರಟು ಬಿಟ್ವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಫಂಕ್ಷನಲ್ಲಿ ನಾನು ನಮ್ಮ ತಂದೆಯವ್ರನ್ನೂ ಸಹ ನೋಡಿದೆ. ಅಲ್ಲೇ ಇದ್ರೂ ಸಹ ಮಾತಾಡ್ಸೋಕ್ಕಾಗಲಿಲ್ಲ. ಹಾಗಾಗಿ ನನಗೆ ಆ ವಿಷಯ ತುಂಬ ಬೇಜಾರಾಯಿತು, ತುಂಬ ಡಿಸ್ಟರ್ಬ್ ಆದೆ ನಾನಲ್ಲಿ. ಸೊ ತುಂಬ ಫೀಲ್ ಆಯಿತು ಅಪ್ಪನ ನೋಡಿ. ಈಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಈ ಫಂಕ್ಷನ್ನ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ ನಮಗೆ ಆ್ಯಕ್ಚುಲಿ. ಸೊ ಹಾಗೆ ಇವತ್ತು ತುಂಬಾ ಬೇಜಾರಾದೆ ನಾನು ಹೇಳಬೇಕಂದ್ರೆ. ಸೊ ಬೇಗ ಬಂದ್ಬಿಟ್ಟು ನಾವು ಫಂಕ್ಷನಲ್ಲಿ ಊಟ ಸಹ ಮಾಡಲಿಲ್ಲ, ಹಿಂಗೆ ಹೋಗಿದ್ದು ಹಂಗೆ ಬಂದಿದ್ದು ಅಷ್ಟೇ ಆಗಿದ್ದು. ಇವತ್ತು ಇನ್ನೇನೂ ಆಗಲಿಲ್ಲ, ಸರಿಯಾಗಿ ಯಾರಿಗೂ ಮಾತಾಡ್ಸೋಕ್ಕಾಗಲಿಲ್ಲ, ಹಾಗೆ ಗಿಫ್ಟ್ ಕೂಡ ಕೊಡೋಕ್ಕಾಗಲಿಲ್ಲ. ಸೊ ಅದ್ರದ್ದಷ್ಟು ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ನಾನು.